ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಸಹಕಾರದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ನಾನು ಮಾಡ್ತಿರೋ ಕ್ವಶನ್ ಪೇಪರ್ ಬಂದು KMFದು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಆಲ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಾಡ್ತಿರೋ ಹೊಸ ವೀಡಿಯೋಗಳು ಮತ್ತು ಹೊಸ ಕ್ವಶನ್ ಪೇಪರ್ಗಳ ಡೀಟೇಲ್ಸ್ ನಿಮಗೆ ಫಸ್ಟ್ ಬರುತ್ತೆ. ಓಕೆ, ಬನ್ನಿ ಮೊದಲನೇ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 26. ವಿಚ್ ಆಫ್ ದಿ ಫಾಲೋಯಿಂಗ್ ಕಮಿಟಿ ರೆಕಮೆಂಡೆಡ್ ದಟ್ ಟರ್ಮ್ಸ್ ಆಫ್ ಗ್ರಾಂಟ್ ಆಫ್ ಲೋನ್ಸ್ ಬೈ RBI ಟು ಕೋಆಪರೇಟಿವ್ ಬ್ಯಾಂಕ್ ಬಿ ಲಿಬರಲೈಸ್ಡ್? ಆಪ್ಷನ್ ಎ VL ಮೆಹ್ತಾ ಕಮಿಟಿ, ಆಪ್ಷನ್ ಬಿ ದಂತ್ವಾಲಾ ಕಮಿಟಿ, ಆಪ್ಷನ್ ಸಿ GM ದೇಸಾಯಿ ಕಮಿಟಿ, ಆಪ್ಷನ್ ಡಿ ಅಶೋಕ್ ಗುಲಾಟಿ ಸಮಿತಿ. ಕನ್ನಡದಲ್ಲಿ ನೋಡೋಣ. ಈ ಕೆಳಗಿನ ಯಾವ ಸಮಿತಿಯು RBI ಸಹಕಾರಿ ಬ್ಯಾಂಕುಗಳಿಗೆ ಸಾಲ ನೀಡುವ ನಿಬಂಧನೆಗಳನ್ನು ಸಡಿಲಿಸಬೇಕೆಂದು ಶಿಫಾರಸು ಮಾಡಿದೆ? ಆಪ್ಷನ್ ಎ VL ಮೆಹ್ತಾ ಸಮಿತಿ, ಆಪ್ಷನ್ ಬಿ ದಂತ್ವಾಲಾ ಸಮಿತಿ, ಆಪ್ಷನ್ ಸಿ GM ದೇಸಾಯಿ ಸಮಿತಿ, ಆಪ್ಷನ್ ಡಿ ಅಶೋಕ್ ಗುಲಾಟಿ ಸಮಿತಿ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ VL ಮೆಹ್ತಾ ಸಮಿತಿ. ಕ್ವಶನ್ ನಂಬರ್ 27. A novel form of cooperative organization known as producer company was introduced by amending the dash. Option A Cooperative Companies Act 1956, option B Companies Act 1913, option C Cooperative Societies Act of 1904, option D Company Societies Act of 1912. ಸಹಕಾರಿ ಸಂಸ್ಥೆಯ ಹೊಸ ರೂಪವಾದ ಉತ್ಪಾದಕ ಕಂಪನಿಯನ್ನು ಯಾವ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರಲಾಯಿತು? ಆಪ್ಷನ್ ಎ ಕಂಪನಿಗಳ ಕಾಯ್ದೆ 1956, ಆಪ್ಷನ್ ಬಿ ಕಂಪನಿಗಳ ಕಾಯ್ದೆ 1913, ಆಪ್ಷನ್ ಸಿ 1904ರ ಸಹಕಾರಿ ಸಂಘಗಳ ಕಾಯ್ದೆ, ಆಪ್ಷನ್ ಡಿ 1912ರ ಸಹಕಾರಿ ಸಂಘಗಳ ಕಾಯ್ದೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಕಂಪನಿಗಳ ಕಾಯ್ದೆ 1956. 2 ಡೇಸ್ ಬ್ಯಾಕಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಂದು ಇಂಟರ್ವ್ಯೂ ಇತ್ತು, ಆದ್ದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದೆ. ಇಂಟರ್ವ್ಯೂ ಕೂಡ ಚೆನ್ನಾಗಿತ್ತು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗಿತ್ತು ಮತ್ತು ನಾನು ಯಾವ ರೀತಿ ಇಂಟರ್ವ್ಯೂನ ಫೇಸ್ ಮಾಡಿದೆ, ಸೆಲೆಕ್ಷನ್ ಆಯಿತಾ ಇಲ್ವಾ ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ತಿಳಿಸ್ತೀನಿ. ಈಗ ಕ್ವಶನ್ 28ಗೆ ಬನ್ನಿ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಸೆಂಟ್ರಲ್ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್ ವಾಸ್ ರೆಕಮೆಂಡೆಡ್ ಬೈ? ಆಪ್ಷನ್ ಎ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಸೊಸೈಟಿ, ಆಪ್ಷನ್ ಬಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಆಪ್ಷನ್ ಸಿ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ, ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕೇಂದ್ರ ಭೂ ಅಡಮಾನ ಬ್ಯಾಂಕ್ ಅನ್ನು ಶಿಫಾರಸು ಮಾಡಿದ್ದು ಆಪ್ಷನ್ ಎ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಸೊಸೈಟಿ, ಆಪ್ಷನ್ ಬಿ ಭೂ ಅಭಿವೃದ್ಧಿ ಬ್ಯಾಂಕು, ಆಪ್ಷನ್ ಸಿ ಪ್ರಾಥಮಿಕ ವ್ಯವಸಾಯ ಪತ್ತಿನ ಸಂಘ, ಆಪ್ಷನ್ ಡಿ ಭಾರತೀಯ ರಿಸರ್ವ್ ಬ್ಯಾಂಕು. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಸೊಸೈಟಿ. ಈ ಒಂದು ಕಮಿಟಿ ಅಧ್ಯಕ್ಷರು ಬಂದು ಗೊರವಾಲ ಅವರು. 1951ರಲ್ಲಿ ಈ ಕಮಿಟಿ ಸ್ಟಾರ್ಟ್ ಆಗುತ್ತೆ. ಇದು ಕೇಂದ್ರೀಯ ಭೂ ಅಡಮಾನ ಬ್ಯಾಂಕುಗಳನ್ನ ಸ್ಥಾಪಿಸಬೇಕು ಅಂತ 1954ರಲ್ಲಿ ತನ್ನ ರಿಪೋರ್ಟ್ ಏನಿದೆ ಅದನ್ನ ಸಬ್ಮಿಟ್ ಮಾಡುತ್ತೆ. ಕ್ವಶನ್ ನಂಬರ್ 29. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್? ಆಪ್ಷನ್ ಎ 1905, ಆಪ್ಷನ್ ಬಿ 1955, ಆಪ್ಷನ್ ಸಿ 1895, ಆಪ್ಷನ್ ಡಿ 1965. ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟವು ಯಾವ ವರ್ಷ ಸ್ಥಾಪನೆಯಾಯಿತು? ಆಪ್ಷನ್ ಎ 1905, ಆಪ್ಷನ್ ಬಿ 1955, ಆಪ್ಷನ್ ಸಿ 1895, ಆಪ್ಷನ್ ಡಿ 1965. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 1895. ಈ ICA ಏನಿದೆ ಅದು ಹೆಡ್ ಕ್ವಾರ್ಟರ್ಸ್ ಬಂದು ಬ್ರೆಜಿಲ್ನ ಬೆಲ್ಜಿಯಂನಲ್ಲಿದೆ. ಇದು 19 ಆಗಸ್ಟ್ 1895ರಲ್ಲಿ ಸ್ಥಾಪನೆ ಆಯಿತು.
ಮೊದಲ ಮೊದಲ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ಲಂಡನ್ನಲ್ಲಿ. ಈ ರೀತಿ ಎಲ್ಲ ಡೀಟೇಲ್ನು ನೀವು ಕರೆಕ್ಟಾಗಿ, ಈಗ ಒಂದು ಕ್ವಶನ್ ಏನಾದರೂ ತಗೊಂಡ್ರೆ ಅದ್ರ ಫುಲ್ ಡೀಟೇಲ್ ನಿಮಗೆ ಗೊತ್ತಿರಬೇಕು. ಆಗ ನೀವು ಯಾವುದೇ ಎಕ್ಸಾಮ್ನ ಅಪ್ಲಿಕೇಶನ್ ಹಾಕಿದ್ರು ಎಲ್ಲ ಎಕ್ಸಾಮ್ನು ಪಾಸ್ ಮಾಡ್ಬೋದು. ಬರೀ ಈಗ ಒಂದು ಕ್ವಶನ್ ತೊಗೊಂಡು ಅದ್ರದ್ದು ಏನು ಕ್ವಶನ್ ಇದೆ ಅದು ಮಾತ್ರ ಆನ್ಸರ್ನ ನೋಡ್ಕೊಂಡು ಹೋದರೆ ಯಾವ ಎಕ್ಸಾಮ್ನು ಪಾಸ್ ಮಾಡೋಕ್ಕಾಗಲ್ಲ. ಒಂದು ಕ್ವಶನಲ್ಲಿರೋ ಎಲ್ಲ ಡೀಟೇಲ್ಸ್ನು ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಎಷ್ಟೇ ಎಕ್ಸಾಮ್ನ ಅಪ್ಲೈ ಮಾಡಿದ್ರು ಎಲ್ಲ ಎಕ್ಸಾಮ್ನ ಪಾಸ್ ಮಾಡೋ ಕೇಪಬಿಲಿಟಿ ನಿಮ್ಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಕ್ವಶನ್ ನಂಬರ್ 30. ಹೂ ಆರ್ ದಿ ಮೆಂಬರ್ಸ್ ಆಫ್ ದಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್? ಆಪ್ಷನ್ ಎ ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, ಆಪ್ಷನ್ ಬಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಆಪ್ಷನ್ ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಆಪ್ಷನ್ ಡಿ ಮಂಡಲ್ ಕೋಆಪರೇಟಿವ್ ಬ್ಯಾಂಕ್. ಕನ್ನಡದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ನ ಸದಸ್ಯರು ಯಾರಾಗಿರುತ್ತಾರೆ? ಆಪ್ಷನ್ ಎ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್, ಆಪ್ಷನ್ ಬಿ ಕೇಂದ್ರ ಸಹಕಾರಿ ಬ್ಯಾಂಕ್, ಆಪ್ಷನ್ ಸಿ ಪಟ್ಟಣ ಸಹಕಾರಿ ಬ್ಯಾಂಕ್, ಆಪ್ಷನ್ ಡಿ ಮಂಡಲ್ ಸಹಕಾರಿ ಬ್ಯಾಂಕ್. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕೇಂದ್ರ ಸಹಕಾರಿ ಬ್ಯಾಂಕು. ಇದರ ರಾಜ್ಯ ಸಹಕಾರಿ ಬ್ಯಾಂಕ್ನ ಸದಸ್ಯರಾಗಿರ್ತಾರೆ. ಕ್ವಶನ್ ನಂಬರ್ 31. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ NCUI ಡ್ಯಾಶ್? ಆಪ್ಷನ್ ಎ ಆರ್ಗನೈಸಿಂಗ್ ಕೋಆಪರೇಟಿವ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್, ಆಪ್ಷನ್ ಬಿ ಕಂಡಕ್ಟ್, collaborate and assist in carrying out research, ಆಪ್ಷನ್ ಸಿ publication of literature on cooperatives, ಆಪ್ಷನ್ ಡಿ financing different cooperatives. ಈ ಕೆಳಗಿನದರಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಸಹಕಾರಿ ಒಕ್ಕೂಟದ ಕಾರ್ಯವಲ್ಲ? ಆಪ್ಷನ್ ಎ ಸಹಕಾರಿ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಸಂಯೋಜಿಸುವುದು, ಆಪ್ಷನ್ ಬಿ ಸಂಶೋಧನೆಯನ್ನು ಕೈಗೊಳ್ಳುವಲ್ಲಿ ನಿರ್ವಹಣೆ, ಸಹಯೋಗ ಮತ್ತು ನೆರವು ನೀಡಿ ಸಹಕರಿಸುವುದು, ಆಪ್ಷನ್ ಸಿ ಸಹಕಾರಿಗೆ ಸಂಬಂಧಿಸಿದ ಸಾಹಿತ್ಯದ ಪ್ರಕಟಣೆ, ಆಪ್ಷನ್ ಡಿ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಿಗೆ ಹಣಕಾಸು ನೀಡುವುದು. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಿಗೆ ಹಣಕಾಸು ನೀಡುವುದು. ಇದು NCIಯ ಕಾರ್ಯ ಅಲ್ಲ. ಅದೇನಿದ್ರೂ ತನ್ನ ಸಹಕಾರಿ ಸಂಸ್ಥೆಗಳು ಏನಿದೆ ಅದಕ್ಕೆ ಮಾತ್ರ ಒಂದು ಫೈನಾನ್ಸ್ನ ಒದಗಿಸುತ್ತೆ ಬಿಟ್ಟರೆ ಯಾವುದೇ ಬೇರೆ ಬೇರೆ ಕೋಆಪರೇಟಿವ್ಸ್ಗೆ ಅದು ಫೈನಾನ್ಸ್ನ ನೀಡಕ್ಕೆ ಹೋಗಲ್ಲ. ಫಸ್ಟ್ NCUI ಯಾವಾಗ ಸ್ಥಾಪನೆ ಆಯಿತು ಮತ್ತು ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. NCI ಫುಲ್ ಫಾರ್ಮ್ ಬಂದು ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ. ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಡೆಲ್ಲಿಲಿದೆ. ಇದ್ರ ಫಸ್ಟ್ ಹೆಸರು ಬಂದು ಇದು 1929ರಲ್ಲಿ ಫಸ್ಟ್ ಸ್ಥಾಪನೆ ಆಗಿದ್ದು. ಆವಾಗ ಅದ್ರ ಹೆಸರು ಏನಪ್ಪ ಇತ್ತಂದರೆ ಅಖಿಲ ಭಾರತ ಸಹಕಾರಿ ಸಂಘಗಳು ಮತ್ತು ಸಂಸ್ಥೆಗಳು ಅಂತ ಅದ್ರ ಹೆಸರಿತ್ತು. ಆನಂತರ 1961ರಲ್ಲಿ ಭಾರತದ ರಾಷ್ಟ್ರೀಯ ಸಹಕಾರಿ ಒಕ್ಕೂಟ ಅಂತ 1961ರಲ್ಲಿ ನೇಮ್ನ ಚೇಂಜ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. ನಾನು ಏನೇನು ಇನ್ಫಾರ್ಮೇಷನ್ ಕೊಡ್ತಿದ್ದೀನೋ ಅದನ್ನು ನೀವೊಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಫುಲ್ ಕಂಪ್ಲೀಟ್ ಡೀಟೇಲ್ಸು. ಯಾಕಂದರೆ ಯಾವುದೇ ಬುಕ್ಕಲ್ಲಿ ಈಗ ಒಂದು ಟಾಪಿಕ್ ತೊಗೊಂಡು ಅದು ಫುಲ್ ಇನ್ಡೆಪ್ತಾಗಿ ಎಲ್ಲೂ ಕೊಟ್ಟಿರಲ್ಲ. ಆದ್ದರಿಂದ ನೀವೇ ಒಂದು ಓನ್ ನೋಟ್ಸ್ನ ಮಾಡಿಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಕ್ವಶನ್ ನಂಬರ್ 32. ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟೀಸ್ ವಾಸ್ ಆರ್ಗನೈಸ್ಡ್ ಫಸ್ಟ್ ಟೈಮ್ ಇನ್ ದಿ ಇಯರ್? ಆಪ್ಷನ್ ಎ 1971, ಆಪ್ಷನ್ ಬಿ 1981, ಆಪ್ಷನ್ ಸಿ 1975, ಆಪ್ಷನ್ ಡಿ 1982. ಓಕೆ, ಬೃಹತ್ ವಿಸ್ತಾರವಾದ ವಿವಿಧೋದ್ದೇಶ ಸಹಕಾರಿ ಸಂಘಗಳು ಪ್ರಥಮ ಬಾರಿಗೆ ಸ್ಥಾಪನೆಯಾದದ್ದು ಯಾವ ವರ್ಷ? ಆಪ್ಷನ್ ಎ 1971, ಆಪ್ಷನ್ ಬಿ 1981, ಆಪ್ಷನ್ ಸಿ 1975, ಆಪ್ಷನ್ ಡಿ 1982. ಸರಿಯಾದ ಉತ್ತರ ಬಂದು ಆಪ್ಷನ್ ಎ 1971. ಈ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಏನಿದೆ ಇದರ ಈ ಒಂದು ಸಂಸ್ಥೆನ ಸ್ಥಾಪಿಸಬೇಕು ಅಂತ ಭಾವ ಕಮಿಟಿ ರೆಕಮೆಂಡ್ ಮಾಡುತ್ತೆ. 1971ರಲ್ಲಿ ಈ ಭಾವ ಕಮಿಟಿ ಅನ್ನೋದು ಫಾರ್ಮ್ ಆಗುತ್ತೆ. ಅದು ಲ್ಯಾಂಪ್ಸ್ನ ಸ್ಥಾಪಿಸಬೇಕು ಅಂತ 1973ರಲ್ಲಿ ತನ್ನ ಒಂದು ರಿಪೋರ್ಟ್ನ ಸಲ್ಲಿಸುತ್ತೆ.
ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಕ್ವಶನ್ ನಂಬರ್ 33. The first successful experiment on cooperative is believed to have begun with a consumer cooperative store started by the Roastable pioneers in dash. Option A 1929, option B 1904, option C 1919, option D 1844. ರೋಸ್ಟೇಬಲ್ ಪಯೋನಿಯರ್ಸ್ ಗ್ರಾಹಕರ ಸಹಕಾರಿ ಅಂಗಡಿಯೊಂದಿಗೆ ಆರಂಭಗೊಂಡಿತು ಎನ್ನಲಾಗುವ ಸಹಕಾರಿಗಳಿಗೆ ಸಂಬಂಧಿಸಿದ ಮೊದಲ ಯಶಸ್ವಿ ಪ್ರಯೋಗ ನಡೆದಿದ್ದು ಯಾವ ವರ್ಷ? ಆಪ್ಷನ್ ಎ 1929, ಆಪ್ಷನ್ ಬಿ 1904, ಆಪ್ಷನ್ ಸಿ 1919, ಆಪ್ಷನ್ ಡಿ 1884. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ 1884. ನೋಡಿ, ಈ ಕ್ವಶನಲ್ಲಿ ಕನ್ನಡದಲ್ಲಿ 1884 ಅಂತ ಏನು ಕೊಟ್ಟಿದ್ದಾರೆ, ಅದೇ ಇಂಗ್ಲೀಷಲ್ಲಿ 1844 ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಸರಿಯಾದ ಉತ್ತರ ಬಂದು 1844 ಸರಿಯಾದ ಉತ್ತರ. 28 ಕುಶಲಕರ್ಮಿಗಳ ಒಂದು ಸಂಘವನ್ನು ಸ್ಥಾಪಿಸಿ ರೋಸ್ಟೇಬಲ್ ಪಯೋನಿಯರ್ಸ್ ಅನ್ನೋರು ಒಂದು ಲಂಕೈಶರ್ನಲ್ಲಿ ಒಂದು ಹತ್ತಿ ಗಿರಣಿನ ಸ್ಥಾಪನೆ ಮಾಡ್ತಾರೆ. ಅದು 1844ಅಲ್ಲಿ. ಇದೊಂದು ಯಶಸ್ವಿ ಒಂದು ಸಹಕಾರ ಸಂಘ. ಆ ಟೈಮಲ್ಲಿ 1844ಅಲ್ಲೇ ಇದೇ ಒಂದು ಟಾಪ್ ಅಲ್ಲಿ ಇದ್ದಿದ್ದು. ಅದು ಒಂದು ಹತ್ತಿ ಗಿರಣಿಯ ಒಂದು ಸಂಸ್ಥೆಯಾಗಿರುತ್ತೆ. ಕ್ವಶನ್ ನಂಬರ್ 34. ಲಾಂಗ್ ಟರ್ಮ್ ಲೋನ್ ಥ್ರೂ ಕೋಆಪರೇಟಿವ್ ಈಸ್ ಗಿವನ್ ಬೈ. ಆಪ್ಷನ್ ಎ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ, ಆಪ್ಷನ್ ಬಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಆಪ್ಷನ್ ಸಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಆಪ್ಷನ್ ಡಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್. ಸಹಕಾರ ಸಂಘಗಳ ಮೂಲಕ ದೀರ್ಘಾವಧಿ ಸಾಲವನ್ನು ನೀಡುವವರು ಯಾರು? ಆಪ್ಷನ್ ಎ ಪ್ರಾಥಮಿಕ ವ್ಯವಸಾಯ ಸಹಕಾರಿ ಸಂಘಗಳು, ಆಪ್ಷನ್ ಬಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು, ಆಪ್ಷನ್ ಸಿ ಭೂ ಅಭಿವೃದ್ಧಿ ಬ್ಯಾಂಕು, ಆಪ್ಷನ್ ಡಿ ರಾಜ್ಯ ಸಹಕಾರಿ ಬ್ಯಾಂಕು. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಭೂ ಅಭಿವೃದ್ಧಿ ಬ್ಯಾಂಕು. ಈ ಲಾಂಗ್ ಟರ್ಮ್ ಲೋನ್ ಏನಿದೆ ಅದು ಬರೀ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಮಾತ್ರ ನೀಡೋದು. ಶಾರ್ಟ್ ಟರ್ಮ್ ಲೋನ್ನ ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ನೀಡಲ್ಲ. ಓನ್ಲಿ ಲಾಂಗ್ ಟರ್ಮ್ ಲೋನ್ಸ್ ಮಾತ್ರ ನೀಡ್ತವೆ. ಕ್ವಶನ್ ನಂಬರ್ 35. ಮೆಂಬರ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ ಹ್ಯಾವ್ ಡ್ಯಾಶ್. ಎ ಅನ್ಲಿಮಿಟೆಡ್ ಲಯಬಿಲಿಟಿ, ಆಪ್ಷನ್ ಬಿ ಲಿಮಿಟೆಡ್ ಲಯಬಿಲಿಟಿ, ಆಪ್ಷನ್ ಸಿ ಸೆವರಲ್ ಲಯಬಿಲಿಟಿ, ಆಪ್ಷನ್ ಡಿ ಜಾಯಿಂಟ್ ಲಯಬಿಲಿಟಿ. ಸಹಕಾರಿ ಸಂಸ್ಥೆಗಳ ಸದಸ್ಯರು ಇದನ್ನು ಹೊಂದಿರುತ್ತಾರೆ. ಆಪ್ಷನ್ ಎ ಅಪರಿಮಿತ ಬಾಧ್ಯತೆ, ಆಪ್ಷನ್ ಬಿ ಸೀಮಿತ ಬಾಧ್ಯತೆ, ಆಪ್ಷನ್ ಸಿ ಹಲವಾರು ಬಾಧ್ಯತೆ, ಆಪ್ಷನ್ ಡಿ ಜಂಟಿ ಬಾಧ್ಯತೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಸೀಮಿತ ಬಾಧ್ಯತೆ. ಕ್ವಶನ್ ನಂಬರ್ 36. ಇನ್ ವಿಚ್ ಇಯರ್ ದಿ ಎಕ್ಸ್ಪೋರ್ಟ್ ಕಮಿಟಿ ಆನ್ ಕೋಆಪರೇಟಿವ್ ಮಾರ್ಕೆಟಿಂಗ್ ವಾಸ್ ಅಪಾಯಿಂಟೆಡ್? ಆಪ್ಷನ್ ಎ 1964, ಆಪ್ಷನ್ ಬಿ 1963, ಆಪ್ಷನ್ ಸಿ 1969, ಆಪ್ಷನ್ ಡಿ 1961. ಸಹಕಾರಿ ಮಾರುಕಟ್ಟೆಗೆ ಸಂಬಂಧಿಸಿದ ರಫ್ತು ಸಮಿತಿಯನ್ನು ಯಾವಾಗ ನಿಯುಕ್ತಿಗೊಳಿಸಲಾಯಿತು? ಆಪ್ಷನ್ ಎ 1964, ಆಪ್ಷನ್ ಬಿ 1963, ಆಪ್ಷನ್ ಸಿ 1969, ಆಪ್ಷನ್ ಡಿ 1961. ಸರಿಯಾದ ಉತ್ತರ ಬಂದು ಆಪ್ಷನ್ ಎ 1964 ಸರಿಯಾದ ಉತ್ತರ. ಕ್ವಶನ್ ನಂಬರ್ 37. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಫಸ್ಟ್ ಪ್ರೊಸೆಸಿಂಗ್ ಕೋಆಪರೇಟಿವ್ ಸೊಸೈಟಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ? ಆಪ್ಷನ್ ಎ ಗಿನ್ನಿಂಗ್ ಫ್ಯಾಕ್ಟರಿ, ಆಪ್ಷನ್ ಬಿ ಕೋಪ್ರಾ ಅಂಡ್ ಆಯಿಲ್ ಸೀಡ್ ಕ್ರಷಿಂಗ್, ಆಪ್ಷನ್ ಸಿ ಪ್ರೊಸೆಸಿಂಗ್ ಆಫ್ ಫ್ರೂಟ್ಸ್, ಆಪ್ಷನ್ ಡಿ ಶುಗರ್ ಫ್ಯಾಕ್ಟರಿ. ಭಾರತದಲ್ಲಿ ಮೊದಲ ಸಂಸ್ಕರಣಾ ಸಹಕಾರಿ ಸಂಘ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಹತ್ತಿ ಗಿರಣಿ, ಆಪ್ಷನ್ ಬಿ ಕೊಬ್ಬರಿ ಮತ್ತು ಎಣ್ಣೆ ಬೀಜ ಪುಡಿ ಮಾಡುವುದು, ಆಪ್ಷನ್ ಸಿ ಹಣ್ಣು ಸಂಸ್ಕರಣಾ, ಆಪ್ಷನ್ ಡಿ ಸಕ್ಕರೆ ಕಾರ್ಖಾನೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಹತ್ತಿ ಗಿರಣಿ. ಇದು 1917ರಲ್ಲಿ ಹತ್ತಿ ಗಿರಣಿ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 38. ಕೋಆಪರೇಟಿವ್ ಈಸ್ ಆನ್ autonomous association of persons
united voluntarily to meet their common economic, social, cultural needs and aspiration through a jointly owned and democratically controlled enterprises given by dash. Option A, Government of India. Option B, Government of Karnataka. Option C, International Cooperative Alliance. Option D, World Trade Organization. ಸಹಕಾರಿ ಎಂದರೆ ತಮ್ಮ ಸಾಮಾನ್ಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಮತ್ತು ಸಂಯುಕ್ತ ಸ್ವಾಮಿತ್ವದ ಹಾಗೂ ಪ್ರಜಾಪ್ರಭುತ್ವಾತ್ಮಕ ನಿಯಂತ್ರಣದ ಉದ್ಯಮವನ್ನು ಹೊಂದುವ ಮಹತ್ವಾಕಾಂಕ್ಷೆಯಲ್ಲಿ ಜನರು ಸ್ವಯಂ ಇಚ್ಛೆಯಿಂದ ಸೇರಿಕೊಂಡು ರಚಿಸಿದ ಸ್ವಾಯತ್ತ ಸಂಸ್ಥೆ ಎಂದು ಹೇಳಿರುವುದು. ಆಪ್ಷನ್ ಎ, ಭಾರತ ಸರ್ಕಾರ. ಆಪ್ಷನ್ ಬಿ, ಕರ್ನಾಟಕ ಸರ್ಕಾರ. ಆಪ್ಷನ್ ಸಿ, ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟ. ಆಪ್ಷನ್ ಡಿ, ಜಾಗತಿಕ ವಾಣಿಜ್ಯ ಸಂಘಟನೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟ. ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾದ್ರೆ ಆರಾಮ್ಸೆ ಅಟೆಂಡ್ ಮಾಡಿ, ಯಾವುದೇ ಟೆನ್ಷನ್ ಇಲ್ದಂಗೆ. ಯಾಕಂದರೆ ಕೆಲವೊಂದು ಸಲ ಟೆನ್ಷನ್ಗೆ ನಮ್ಗೆ ಆನ್ಸರ್ ಗೊತ್ತಿದ್ರೂ ನಾವು ಅರ್ಜೆಂಟಲ್ಲಿ ಟೈಮು ಫುಲ್ ಕಂಪ್ಲೀಟ್ ಆಗಿಬಿಡುತ್ತೇನೋ ಅನ್ನೋ ಒಂದು ಭಯದಲ್ಲೇ ನಾವು ರಾಂಗ್ ಆನ್ಸರ್ಗೆ ಟಿಕ್ ಮಾಡಿಬಿಡ್ತೀವಿ. ಆದ್ದರಿಂದ ನಿಮಗೆ ಕನ್ನಡದಲ್ಲಿ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡಿ, ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ನೋಡಿ. ಬಟ್ ಕ್ವಶನ್ನ ಒಂದು ಸಲ ಅಲ್ಲ 2 ಸಲ ನೋಡಿ ಓದಿ ಆಮೇಲೆ ನೀವು ಆನ್ಸರ್ ಮಾಡಿದ್ರೆ ಬೆಸ್ಟು. ಗಾಬರಿಲಿ ಆನ್ಸರ್ ಮಾಡೋಕ್ಕೆ ಹೋದರೆ ಗೊತ್ತಿರೋ ಆನ್ಸರ್ಗೂ ನಾವು ಕೆಲವೊಂದೊಂದು ಸಲ ರಾಂಗ್ ಆನ್ಸರ್ನ ಟಿಕ್ ಮಾಡಿಬಿಡ್ತೀವಿ. ಆದ್ದರಿಂದ ಎಕ್ಸಾಮಲ್ಲಿ ಕಾಮಾಗಿ ಎಕ್ಸಾಮ್ ಕ್ವಶನ್ನ ಅಟೆಂಡ್ ಮಾಡಿ. ಕ್ವಶನ್ ನಂಬರ್ 39. Dash is based on the principle of self-help, self-responsibility, democracy, equality, equity and solidarity. Option A, cooperation. Option B, capitalism. Option C, socialism. Option D, trade unionism. ಡ್ಯಾಶ್ ಎಂಬುದು ಸ್ವಸಹಾಯ, ಸ್ವಾವಲಂಬಿತನ, ಪ್ರಜಾಪ್ರಭುತ್ವ, ಸಮಾನತೆ, ನ್ಯಾಯ ಮತ್ತು ಒಗ್ಗಟ್ಟಿನ ತತ್ವಗಳ ಆಧಾರಿತವಾಗಿದೆ. ಆಪ್ಷನ್ ಎ, ಸಹಕಾರ. ಆಪ್ಷನ್ ಬಿ, ಬಂಡವಾಳಶಾಹಿತ್ವ. ಆಪ್ಷನ್ ಸಿ, ಸಮಾಜವಾದ. ಆಪ್ಷನ್ ಡಿ, ವ್ಯಾಪಾರ ಒಕ್ಕೂಟ. ಸರಿಯಾದ ಉತ್ತರ ಆಪ್ಷನ್ ಎ, ಸಹಕಾರ. ಕ್ವಶನ್ ನಂಬರ್ 40. ಲೀಗಲ್ ಪ್ರೊಟೆಕ್ಷನ್ ಆಫ್ ಮಾರ್ಕೆಟಿಂಗ್ ಆಫ್ ದಿ ಪ್ರೊಡ್ಯೂಸ್ ಥ್ರೂ ಕೋಆಪರೇಟಿವ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಇನ್ ದಿ ಇಯರ್. ಆಪ್ಷನ್ ಎ 1904. ಆಪ್ಷನ್ ಬಿ 1912. ಆಪ್ಷನ್ ಸಿ 1919. ಆಪ್ಷನ್ ಡಿ 1921. ಸಹಕಾರಿಯ ಮೂಲಕ ಉತ್ಪನ್ನಗಳ ಮಾರುಕಟ್ಟೆಯ ಕಾನೂನು ರಕ್ಷಣೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ಆಪ್ಷನ್ ಎ 1904. ಆಪ್ಷನ್ ಬಿ 1912. ಆಪ್ಷನ್ ಸಿ 1919. ಆಪ್ಷನ್ ಡಿ 1921. ಸರಿಯಾದ ಉತ್ತರ ಆಪ್ಷನ್ ಬಿ 1912. Which of the following entities is a part of Farmers Producer Organization? Option A, SFAC. Option B, NCDC. Option C, NABARD. Option D, Farmer Producer Groups. ರೈತ ಉತ್ಪಾದಕ ಸಂಘಟನೆಗಳ ಭಾಗವಾಗಿರುವ ಈ ಕೆಳಗಿನ ಘಟಕಗಳು ಯಾವುವು? ಆಪ್ಷನ್ ಎ SFAC. ಆಪ್ಷನ್ ಬಿ NCDC. ಆಪ್ಷನ್ ಸಿ NABARD. ಆಪ್ಷನ್ ಡಿ ರೈತ ಉತ್ಪಾದಕರ ಗುಂಪು. ಸರಿಯಾದ ಉತ್ತರ ಒಂದು ಆಪ್ಷನ್ ಡಿ ರೈತ ಉತ್ಪಾದಕರ ಗುಂಪು. ಕ್ವಶನ್ ನಂಬರ್ 42. ದಿ ಒರಿಜಿನ್ ಆಫ್ ಫಾರ್ಮಲ್ ಕೋಆಪರೇಷನ್ ಇನ್ ದಿ ಫಾರ್ಮ್ ಆಫ್ ಕೋಆಪರೇಟಿವ್ ಆರ್ಗನೈಜೇಷನ್ ಇಸ್ ಟ್ರೇಸ್ಡ್ ಟು ಡ್ಯಾಶ್. ಆಪ್ಷನ್ ಎ ಯುರೋಪ್. ಆಪ್ಷನ್ ಬಿ USA. ಆಪ್ಷನ್ ಸಿ ರಷ್ಯಾ. ಆಪ್ಷನ್ ಡಿ UAE. ಸಹಕಾರಿ ಸಂಸ್ಥೆಯ ಸ್ವರೂಪದ ಔಪಚಾರಿಕ ಸಹಕಾರದ ಉಗಮದ ಸುಳಿವನ್ನು ಎಲ್ಲಿ ಕಾಣಬಹುದು? ಆಪ್ಷನ್ ಎ ಯುರೋಪ್. ಆಪ್ಷನ್ ಬಿ USA. ಆಪ್ಷನ್ ಸಿ ರಷ್ಯಾ. ಆಪ್ಷನ್ ಡಿ UAE. ಸರಿಯಾದ ಉತ್ತರ ಆಪ್ಷನ್ ಎ ಯುರೋಪ್. ಕ್ವಶನ್ ನಂಬರ್ 43. ವಿಚ್ ಕಮಿಟಿ ರೆಕಮೆಂಡೆಡ್ ದಿ ಫಾರ್ಮೇಷನ್ ಆಫ್ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ?
ಆಪ್ಷನ್ ಎ ಬಿ.ಪಿ. ಪಟೇಲ್ ಕಮಿಟಿ, ಆಪ್ಷನ್ ಬಿ ಆರ್.ಜಿ. ಸಾರಯ್ಯ ಕಮಿಟಿ, ಆಪ್ಷನ್ ಸಿ ಭಾವಾ ಕಮಿಟಿ, ಆಪ್ಷನ್ ಡಿ ವಿ.ಎಲ್. ಮೆಹ್ತಾ ಕಮಿಟಿ. ಬೃಹತ್ ವಿಸ್ತಾರವಾದ ವಿವಿಧ ದೇಶ ಸಹಕಾರಿ ಸಂಸ್ಥೆಗಳ ರೂಪಿಸುವಿಕೆಯನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು? ಆಪ್ಷನ್ ಎ ಬಿ.ಪಿ. ಪಟೇಲ್ ಸಮಿತಿ, ಆಪ್ಷನ್ ಬಿ ಆರ್.ಜೆ. ಸಾರಯ್ಯ ಸಮಿತಿ, ಆಪ್ಷನ್ ಸಿ ಭಾವಾ ಸಮಿತಿ, ಆಪ್ಷನ್ ಡಿ ವಿ.ಎಲ್. ಮೆಹ್ತಾ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾವಾ ಸಮಿತಿ. ಈ ಕ್ವಶನ್ ಏನಿದೆ ಇದರಲ್ಲಿ ಆಲ್ರೆಡಿ ಒಂದು ಕ್ವಶನ್ನ ಕೇಳಿದರು ಪ್ರೀವಿಯಸ್. ಈಗ 33 ಕ್ವಶನ್, 30ಇಂದ 40 ಒಳಗಡೆ ಒಂದು ಕ್ವಶನ್ ಯಾವುದೋ ಬಂದಿದೆ ನೋಡಿ. ಅದರಲ್ಲಿ ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಯಿತು ಈ ಕಮಿಟಿ ಅಂತ ಕೇಳಿದರೆ, ಇದರಲ್ಲಿ ಆ ಕಮಿಟಿನ ಯಾರು ರೆಕಮೆಂಡ್ ಮಾಡಿದ್ದು ಅಂತ ಕೇಳಿದ್ದಾರೆ. ನೋಡಿದ್ರೆ ಒಂದು ಕ್ವಶನ್ನ ನಾವು ಇನ್ಡೆಪ್ತಾಗಿ ತಿಳ್ಕೊಂಡ್ರೆ ಅದಕ್ಕೆ ಅದರಲ್ಲಿ ಎಷ್ಟು ಕ್ವಶನ್ ಕೇಳಿದ್ರು ನಾವು ಆನ್ಸರ್ ಮಾಡ್ಬೋದು. ಆದ್ದರಿಂದ ಒಂದು ಕ್ವಶನ್ನ ಇನ್ಡೆಪ್ತಾಗಿ ತಿಳ್ಕೊಳ್ಳಿ. ಕ್ವಶನ್ ನಂಬರ್ 44. ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಇಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್. ಕ್ವಶನ್ ಆಪ್ಷನ್ ಎ 1929, ಆಪ್ಷನ್ ಬಿ 1912, ಆಪ್ಷನ್ ಸಿ 1904, ಆಪ್ಷನ್ ಡಿ 1844. ಭಾರತದ ರಾಷ್ಟ್ರೀಯ ಸಹಕಾರಿ ಒಕ್ಕೂಟವು ಯಾವ ವರ್ಷ ಸ್ಥಾಪನೆಯಾಯಿತು? ಆಪ್ಷನ್ ಎ 1929, ಆಪ್ಷನ್ ಬಿ 1912, ಆಪ್ಷನ್ ಸಿ 1904, ಆಪ್ಷನ್ ಡಿ 1844. ಸರಿಯಾದ ಉತ್ತರ ಬಂದು ಆಪ್ಷನ್ ಎ 1929. ಕ್ವಶನ್ ನಂಬರ್ 45. In cooperative banks, the interest rate for deposits is fixed by option A register, option B government, option C general body, option D ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸಹಕಾರಿ ಬ್ಯಾಂಕುಗಳಲ್ಲಿ ಠೇವಣಿಗಳ ಬಡ್ಡಿ ದರವನ್ನು ನಿರ್ಧರಿಸುವವರು. ಆಪ್ಷನ್ ಎ ರಿಜಿಸ್ಟರ್, ಆಪ್ಷನ್ ಬಿ ಸರ್ಕಾರ, ಆಪ್ಷನ್ ಸಿ ಸಾಮಾನ್ಯ ಸಭೆ, ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಸಹಕಾರ ಬ್ಯಾಂಕುಗಳಲ್ಲಿ ಯಾರು ರೇಟ್ ಆಫ್ ಇಂಟ್ರೆಸ್ಟ್ನ ಡಿಸೈಡ್ ಮಾಡ್ತಾರೆ ಅಂತ ಕೇಳಿದಾಗ RBI ಅಂತ ಹಾಕಬೇಕು. ಅದೇ ಸಹಕಾರ ಸಂಘಗಳಲ್ಲಿ ಯಾರು ಠೇವಣಿಗಳ ಬಡ್ಡಿ ದರವನ್ನು ಡಿಸೈಡ್ ಮಾಡ್ತಾರೆ ಅಂತ ಕೇಳಿದಾಗ ರಿಜಿಸ್ಟರ್ ಅಂತ ಹಾಕಬೇಕು. ಯಾಕಂದರೆ ಬ್ಯಾಂಕ್ಗೂ ಮತ್ತು ಸಂಘಗಳಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸಹಕಾರ ಬ್ಯಾಂಕ್ ಅಂತ ಕ್ವಶನ್ ಕೊಟ್ಟರೆ ಯಾರು ಠೇವಣಿಗಳ ಬಡ್ಡಿ ದರ ನಿರ್ಧರಿಸ್ತಾರೆ ಅಂತ ಕೇಳಿದಾಗ RBI ಅಂತ ಹಾಕಿ, ಸಹಕಾರ ಸಂಘಗಳಲ್ಲಿ ಠೇವಣಿಗಳ ಬಡ್ಡಿ ದರವನ್ನು ಯಾರು ನಿರ್ಧರಿಸ್ತಾರೆ ಅಂತ ಕ್ವಶನ್ ಏನಾದರೂ ಬಂದರೆ ರಿಜಿಸ್ಟರ್ ಅಂತ ಹಾಕಿ. ಈಗ ಕ್ವಶನ್ ನಂಬರ್ 46. ದ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ಅಡಾಪ್ಟೆಡ್ 7 ಪ್ರಿನ್ಸಿಪಲ್ ಆಫ್ ಕೋಆಪರೇಟಿವ್ ಇನ್ ದಿ ಇಯರ್. ಆಪ್ಷನ್ ಎ 1997, ಆಪ್ಷನ್ ಬಿ 1995, ಆಪ್ಷನ್ ಸಿ 2000, ಆಪ್ಷನ್ ಡಿ 1987. ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟ ಯಾವ ವರ್ಷ ಸಹಕಾರದ 7 ತತ್ವಗಳನ್ನು ಅಳವಡಿಸಿಕೊಂಡಿತು? ಆಪ್ಷನ್ ಎ 1997, ಆಪ್ಷನ್ ಬಿ 1995, ಆಪ್ಷನ್ ಸಿ 2000, ಆಪ್ಷನ್ ಡಿ 1987. ಸರಿಯಾದ ಉತ್ತರ ಆಪ್ಷನ್ ಬಿ 1995. ICA ಏನಿದೆ ಅದು 7 ತತ್ವಗಳನ್ನ ಅಡಾಪ್ಟ್ ಮಾಡಿಕೊಂಡಿದೆ. ಮ್ಯಾಂಚೆಸ್ಟರ್ನಲ್ಲಿ 7ನೇ ತತ್ವ ಮತ್ತು ಸಹಕಾರಿ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳಾಯಿತು 1995ರಲ್ಲಿ. 7ನೇ ತತ್ವ ಯಾವುದು ಅಂತ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 47. ರಾಯಲ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಇನ್ ವಿಚ್ ಇಯರ್ ಟು ಎಕ್ಸಾಮೈನ್ ಕಂಡೀಷನ್ ಆಫ್ ದಿ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಎಕಾನಮಿ ಇನ್ ಇಂಡಿಯಾ. ಆಪ್ಷನ್ ಎ 1923, ಆಪ್ಷನ್ ಬಿ 1929, ಆಪ್ಷನ್ ಸಿ 1926, ಆಪ್ಷನ್ ಡಿ 1932. ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯ ಷರತ್ತುಗಳನ್ನು ಪರಿಶೀಲಿಸಲು ಯಾವ ವರ್ಷದಲ್ಲಿ ರಾಯಲ್ ಆಯೋಗವನ್ನು ನೇಮಿಸಲಾಯಿತು? ಆಪ್ಷನ್ ಎ 1923, ಆಪ್ಷನ್ ಬಿ 1929, ಆಪ್ಷನ್ ಸಿ 1926, ಆಪ್ಷನ್ ಡಿ 1932. ಸರಿಯಾದ ಉತ್ತರ ಆಪ್ಷನ್ ಸಿ 1926. ಈ ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಏನಿದೆ ಅದರ ಅಧ್ಯಕ್ಷರು ಬಂದು ಲಾರ್ಡ್ ಲಿಥಿಂಗ್ನೋ ಅವರು. 1926ರಲ್ಲಿ
ಈ ಒಂದು ಕಮಿಟಿ ಏನಿದೆ ಅದು ರಿಪೋರ್ಟ್ ಮಾಡುತ್ತೆ. ಒಂದು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಳನ್ನ ಸ್ಥಾಪಿಸ್ಬೇಕು ಅಂತ. ಅಂದರೆ ಒಂದು ಅಗ್ರಿಕಲ್ಚರ್ ಮೇಲೆ ಡೀಪಾಗಿ ಸ್ಟಡಿ ಮಾಡೋಕ್ಕೋಸ್ಕರ ಈ ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಅನ್ನೋದು ಒಂದು ಕಮಿಟಿ ಸ್ಟಾರ್ಟ್ ಆಗುತ್ತೆ. ಇದು 1928ರಲ್ಲಿ ಈ ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರು ರಿಪೋರ್ಟ್ನ ಸಬ್ಮಿಟ್ ಮಾಡುತ್ತೆ. ಲಾರ್ಡ್ ಲಿಥಿಂಗ್ನವರು 1928ಅಲ್ಲಿ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಕ್ವಶನ್ ನಂಬರ್ 48. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಆನ್ ಎಸೆನ್ಷಿಯಲ್ ಕ್ಯಾರೆಕ್ಟರ್ ಆಫ್ ಎ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಜೇಷನ್? ಆಪ್ಷನ್ ಎ, ಇಟ್ ಈಸ್ ಎ ರಿಜಿಸ್ಟರ್ಡ್ ಬಾಡಿ. ಆಪ್ಷನ್ ಬಿ, it controls the price of agricultural produce. Option C, it influences the minimum support price. Option D, it is an association of agriculture traders. ಈ ಕೆಳಗಿನವುಗಳಲ್ಲಿ ಯಾವುದು ರೈತರ ಉತ್ಪಾದಕರ ಸಂಸ್ಥೆಗಳ ಅವಶ್ಯ ಲಕ್ಷಣವಾಗಿದೆ? ಆಪ್ಷನ್ ಎ, ನೋಂದಾಯಿತ ಸಂಘ. ಆಪ್ಷನ್ ಬಿ, ಅದು ವ್ಯವಸಾಯೋತ್ಪನ್ನಗಳ ದರವನ್ನು ನಿಗದಿಗೊಳಿಸುತ್ತದೆ. ಆಪ್ಷನ್ ಸಿ, ಕನಿಷ್ಠ ಬೆಂಬಲ ಬೆಲೆಯ ಮೇಲೆ ಪ್ರಭಾವ ಬೀರುತ್ತದೆ. ಆಪ್ಷನ್ ಡಿ, ವ್ಯವಸಾಯ ವ್ಯಾಪಾರಿಗಳ ಒಂದು ಸಂಘಟನೆ. ಸರಿಯಾದ ಉತ್ತರ ಆಪ್ಷನ್ ಎ, ಅದು ನೋಂದಾಯಿತ ಘಟಕ. ಕ್ವಶನ್ ನಂಬರ್ 49. ಇನ್ ವಿಚ್ ಇಯರ್ ಡಿಡ್ ದಿ ಬ್ರಿಟಿಷ್ ಗವರ್ನಮೆಂಟ್ enact the first cooperative societies act in India? ಆಪ್ಷನ್ ಎ, 1904. ಆಪ್ಷನ್ ಬಿ, 1900. ಆಪ್ಷನ್ ಸಿ, 1912. ಆಪ್ಷನ್ ಡಿ, 1804. ಯಾವ ವರ್ಷದಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತದ ಮೊದಲ ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ತಂದಿತು? ಆಪ್ಷನ್ ಎ, 1904. ಆಪ್ಷನ್ ಬಿ, 1900. ಆಪ್ಷನ್ ಸಿ, 1912. ಆಪ್ಷನ್ ಡಿ, 1804. ಸರಿಯಾದ ಉತ್ತರ ಬಂದು ಆಪ್ಷನ್ ಎ, 1904. ಕ್ವಶನ್ ನಂಬರ್ 50. ವಿಚ್ ಆಫ್ ದಿ ಪ್ರಿನ್ಸಿಪಲ್ ಸ್ಟೇಟ್ ದಟ್ ದಿ ಕೋಆಪರೇಟಿವ್ಸ್ ವರ್ಕ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಥ್ರೂ policies approved by their members? Option A, principle of cooperative among cooperatives. Option B, principle of concern for community. Option C, principle of thrift. Option D, principle of publicity. ಸಹಕಾರ ಸಂಘಗಳು ಮತ್ತು ಸದಸ್ಯರು ಅನುಮೋದಿಸಿದ ಕಾರ್ಯನೀತಿಗಳ ಮೂಲಕ ಸುಸ್ಥಿರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತದೆ ಎಂದು ಯಾವ ತತ್ವ ಹೇಳುತ್ತದೆ? ಆಪ್ಷನ್ ಎ, ಸಹಕಾರಿ ಸಂಘಗಳ ನಡುವಿನ ಸಹಕಾರ ತತ್ವ. ಆಪ್ಷನ್ ಬಿ, ಸಾಮುದಾಯಿಕ ಕಾಳಜಿಯ ತತ್ವ. ಆಪ್ಷನ್ ಸಿ, ಮಿತವ್ಯಯ ತತ್ವ. ಆಪ್ಷನ್ ಡಿ, ಪ್ರಚಾರ ತತ್ವ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಸಾಮುದಾಯಿಕ ಕಾಳಜಿಯ ತತ್ವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಯಾವುದಾದ್ರೂ ಕೋಆಪರೇಟಿವ್ ರಿಲೇಟೆಡ್ ಡೌಟ್ ಇದ್ದರೆ ಅಥವಾ ಎಕ್ಸಾಮ್ ಸಂಬಂಧಪಟ್ಟಾಗೆ ಯಾವುದೇ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡ್ತಿದ್ರೆ, ನಿಮ್ಗೆ ಯಾವುದಾದ್ರು ಡೌಟ್ ಕೇಳಲೇಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ.